ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸ್ವರೂಪ್ನೇಹ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಆಯಿತು, ಸರಿ ಬೀಚಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇಲ್ಲಿಂದ ಅರೌಂಡ್ 2.5 ಕಿಲೋಮೀಟರ್ ಒಂದು ಬೀಚ್ ಇದೆ. ಅದು ಹೆಂಗಿದೆ ಅಂತ ನೋಡಿಕೊಂಡು ಇನ್ನೊಂದು ಬೀಚಿಗೆ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಗೈಸ್, ಇಲ್ಲಿ ಫಿಶ್ ಮಾರ್ಕೆಟ್ ಸ್ಮೆಲ್ಲು ಡಕ್ ಇದೆ ನೋಡಿ. ಫುಲ್ಲು ಫಿಶ್ ಮಾರ್ಕೆಟ್ ಇದೆ ನೋಡಿ. ಬೋಟು, ಫಿಶ್ ಮಾರ್ಕೆಟು. ಸೊ ಐ ಥಿಂಕ್ ಈ ಬೀಚಲ್ಲಿ ವಿ ಕೆನಾಟ್ ಪ್ಲೇ. ಆಗಲ್ಲ. ಸೊ ನೋಡಿ, ಇದೆ ಅರೇಬಿಯನ್ ಸೀ. ಅರೇಬಿಯನ್ ಸೀ ನೋಡಿ ಗೈಸ್, ಕೇರಳ ಅಲ್ಲಿ. ಸೊ ಯಾರು ಆಟಾಡ್ತಿಲ್ಲ, ನಾವಿಲ್ಲಿ ಆಟಾಡೋಕ್ಕಾಗಲ್ಲ ಬಿಕಾಸ್ ಇದು ಮಾರ್ಕೆಟ್ ಇದೆ. ಆಮೇಲೆ ಅಲೆ ಕೂಡ ಜೋರಾಗಿ ಬರ್ತಾ ಇದೆ. ಸೊ ನೋಡ್ತಿರ್ಬೋದು, ಅಲ್ಲೊಂದೆರಡು ಬೋಟ್ ಬರ್ತಿದೆ ಅಷ್ಟೇ. ಸೊ ನೋಡಿ, ಬಾತ್ಕೋಳಿ ಹೆಂಗೆ ಕೂತ್ಕೊಂಡಿದೆ. ಅಲ್ಲ ನಾಯಿ ನೋಡಿ ಪಾಪ. ಸೊ ಎಲ್ಲ ಮೀನು ಹಿಡಿಯೋಕೆ ಹೋಗ್ತಿದ್ದಾರೆ. ಇಲ್ಲೆಲ್ಲ ಆಟಾಡೋಕ್ಕಾಗಲ್ಲ, ಫ್ಲಡ್ ಕೂಡ ಜಾಸ್ತಿ ಇದೆ. ಬನ್ನಿ ಬೇರೆ ಕಡೆ ಹೋಗೋಣ. ಫಿಶ್ ಮಾರ್ಕೆಟ್ ನೋಡಿ, ಬೋಟ್ ಹಿಡಿತಿದ್ದಾರೆ ಎಲ್ಲ. ಸೊ ನೋಡಿ ಗೈಸ್, ಬಾತ್ಕೋಳಿ ಫುಲ್ಲು ಫಿಶ್ ಮಾರ್ಕೆಟ್ ವಾಸನೆ ಹಚ್ಚಿ ವಾಂತಿನೇ ಬಂದ್ಬಿಡ್ತು ಗೈಸ್. ಇದೇ ನೋಡಿ ತಿರುವನಂತಪುರಂ ಏರ್ಪೋರ್ಟು, ಟರ್ಮಿನಲ್ 1 ಇದು. ಸೊ ನೋಡಿ ಗೈಸ್, ಷಣ್ಮುಗಂ ಬೀಚ್ ಹತ್ರ, ಇಂಡಿಯನ್ ಏರ್ಫೋರ್ಸ್ ಹೆಲಿಕಾಪ್ಟರ್ ಇದು. ಷಣ್ಮುಗಂ ಬೀಚ್ ಹತ್ರ ಇದನ್ನು ಏರ್ಫೋರ್ಸು ಹೆಲಿಕಾಪ್ಟರ್ ಇಟ್ಟಿದ್ದಾರೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ. ಸಖತ್ತಾಗಿದೆ ಅಲ್ಲ. ಸೊ ಲೈಟ್ ಸ್ವಲ್ಪ ಕಮ್ಮಿ ಇದೆ, ಸೂಪರ್ ಆಗಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ಸ್ವರೂಪ್ನೇಹ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಇವಾಗ ಬೀಚಿಗೆ ನೋಡೋಣ ಅಂತ ಬಂದಿದ್ದೀವಿ. ಇದು ಬಂದು ಷಣ್ಮುಗಂ ಬೀಚು. ನಮ್ಮ ಸ್ಟೇಯಿಂದ ಅರೌಂಡ್ 4 ಕಿಲೋಮೀಟರ್ಸ್ ಆಗುತ್ತೆ. ಇದೊಂದು ಚೆನ್ನಾಗಿತ್ತು, ನೋಡೋಣ ಅಂತ ಬಂದ್ವಿ. ಅಲ್ಲೋಗಿದ್ವಿ, ಅದು ಹರ್ಬರದು ಫಿಶ್ಗಳೆಲ್ಲ ಸೇಲ್ ಮಾಡ್ತಾರೆ. ಅಲ್ಲೇನೋ ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ ನೋಡ್ಬಿಟ್ಟು ಹಿಂಗೆ ಬಂದ್ವಿ. ಇದು ಚೆನ್ನಾಗಿದೆ. ಇದೆಲ್ಲ ಪಾರ್ಕಲ್ಲಿ ಹೆಲಿಕಾಪ್ಟರು ಇದೆ. ಇಲ್ಲೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಮಲ್ಕೊಂಡಿರೋದು. ಬೀಚ್ ಹತ್ರ ಹೆಂಗೆ ಮಲ್ಗಿರ್ತಾರೋ ಸೇಮ್ ಅದೇ ಥರ ನೋಡ್ಬೋದು. ಸೊ ಏನಿದು ಬೀಚ್ ಹತ್ರ ಹಿಂಗೆ ಮಲ್ಕೊಳ್ಳೋದು ಅಂತ ನಮ್ಮ ಮನುಷ್ಯರು. ರಿಲ್ಯಾಕ್ಸಿಂಗ್ ಮೋಡ್ ಗೈಸ್. ಬೀಚ್ ಹತ್ರ ಹಿಂಗೆ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಮಾಡೋ ಥರ ಸ್ಟ್ಯಾಚ್ಯೂ. ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್. ಸೊ ನೋಡಿ ಗೈಸ್, ಸನ್ರೈಸ್ ಚೆನ್ನಾಗಿದೆ ಬೀಚ್. ಮಿಸ್ಟರ್ ಸ್ವರೂಪ್, ಇನ್ನು ಬೀಚ್ ಅಂದ ತಕ್ಷಣ ಖುಷಿಯಾಗಿ ಹೋಗ್ತಾಯಿದ್ದೀರಾ ಫಾಸ್ಟಾಗಿ ಹೆಂಡ್ತಿನ ಮರ್ತೋಗಿ. ಈ ಕಡೆ ತಿರುಗಿ. ಚೆನ್ನಾಗಿರುತ್ತೆ ಬೀಚ್ ನೋಡೋದಕ್ಕೆ. ಅಟ್ಲ ಅಲ್ವಾ? ನೋಡಿ ಗೈಸ್, ಇದೇನೋ ಚೆನ್ನಾಗಿದೆ ಅಲ್ಲ. ಸೊ ನೈಸ್. ನೋಡಿ ಗೈಸ್, ಇಲ್ಲಿ ಬೀಚ್ ಹತ್ರ
ವಾಲಿಬಾಲ್ ಆಟಾಡ್ತಾ ಇದ್ದಾರೆ. ಆ ಕಡೆ ಟಗ್ ಆಫ್ ವಾರ್ ಆಟಾಡ್ತಾ ಇದ್ದಾರೆ ನೋಡಿ. ಸೊ ಇಲ್ಲೂ ಫಿಶಿಂಗ್ ನಡೀತಾ ಇದೆ. ಐ ಥಿಂಕ್ ಆಟಾಡೋಕ್ಕೆ ಬಿಡಲ್ಲ ಅನಿಸುತ್ತೆ. ಆಮೇಲೆ ದಂಡೆನೂ ಇಲ್ಲ ಇಲ್ಲಿ ಅಷ್ಟೊಂದು ಚೆನ್ನಾಗಿ. ಐ ಥಿಂಕ್ ವಿ ಕೆನಾಟ್ ಪ್ಲೇ. ಸೊ ನೋಡೋಣ ಬನ್ನಿ ಕೆಳಗಡೆ ಹೋಗ್ಬಿಟ್ಟು. ಬೋಟ್ಸ್ ನೋಡಿ ಎಷ್ಟೊಂದಿದೆ. ಸೊ ನೋಡಿ ಗೈಸ್, ನಾನು ಟಗ್ ಆಫ್ ವಾರ್ ಅಂದೆ, ಟಗ್ ಆಫ್ ವಾರ್ ಅಲ್ಲ, ಏನೋ ಬಾರ್ಡರ್ ಹಾಕ್ತಿದ್ರೆ ಅಲ್ಲಿ ಕಾಣಿಸ್ತಿದೆ ನಿಮಗೆ ವೈಟ್ದು. ಅಲ್ಲಿ ಆ ಕಡೆ ಎಂಡಿಂದ ಈ ಕಡೆ ಎಂಡಿಗೆ ಎಳ್ಕೊಳ್ತಾ ಇದ್ದಾರೆ. ಏನಕ್ಕಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬೀಚ್. ಸೊ ನೋಡಿ ಗೈಸ್, ನಡ್ಕೊಂಡು ಒಂದು 2 ದಿನ ಮಾಡೋಣ ಬಾ. ನೋಡಿ ಗೈಸ್, ಅಲ್ಲಿ ವೈಟ್ ಇದೆಯಲ್ಲ, ಅದನ್ನ ಆ ಕಡೆ ಮತ್ತು ಈ ಕಡೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಮೇ ಬಿ ಫಿಶಿಂಗ್ ಮಾಡ್ತಿರ್ಬೋದು ಅನಿಸುತ್ತೆ. ಈ ಗಲೀಜಲ್ಲಿ ಹೆಂಗೆ ಆಟಾಡೋದು. ಬೀಚ್ ಹತ್ರ ಫೋಟೋಸ್ ಎಲ್ಲ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಬೀಚ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ನೋಡಿ ಸುತ್ತು ದೇವಗಳು ಹಾಕಿದ್ದಾರೆ. ಶಿವ ಪಾರ್ವತಿ, ಇದು ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಯ್ ಹಲೋ ಫ್ರೆಂಡ್ಸ್, ಫೈನಲಿ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ಗೆ ಅಂತ ಬಂದ್ವಿ. ಸೇಮ್ ಅನ್ನಪೂರ್ಣ ಹೋಟೆಲ್ಲು, ಅಲ್ಲೇ ಟಿಫನ್ ಚೆನ್ನಾಗಿರೋದು, ಬೇರೆ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಮೇಡಮ್ ನೋಡಿ, ಅದಕ್ಕೆ ಬಂದು ಕೂತಿದ್ದೀವಿ. ಟಿಫನ್ ಆರ್ಡರ್ ಮಾಡಬೇಕು. ಆಮೇಲೆ ಬೈಕು ನಾನೇನು ಮಾಡಿದೆ ಅಂದರೆ 9:30ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಮತ್ತೆ ವೆಬ್ಸೈಟ್ಗೆ ಹೋಗಿ ಎಕ್ಸ್ಟೆಂಡು 1 o'clockವರೆಗೂ ಮಾಡಿದೆ. ನಮ್ಮ ಟ್ರೈನ್ ಬಂದು ಅರೌಂಡ್ 4:30ಗೆ ಇರೋದು. ಸರಿ, ಅದನ್ನೇ ಎಕ್ಸ್ಟೆಂಡ್ ಮಾಡಿದ್ದೀನಿ. ರೂಮ್ವರೆಗೂ ನಾನು ಹೇಳಿದೆ, ಸರಿ ಲೇಟ್ ಚೆಕ್ಔಟ್ ಮಾಡ್ತೀನಿ ಅಂತ. ಅಂತ ಒಪ್ಕೊಂಡಿದ್ದಾರೆ. ಇವಾಗ ಟಿಫನ್ ಆರ್ಡರ್ ಮಾಡಿಬಿಟ್ಟು ಟಿಫನ್ ತಿನ್ನಬೇಕು. ಸೊ ಗೈಸ್, ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಕೇರಳ. ಸೊ ಬನ್ನಿ, ಲಾಸ್ಟ್ ಟೈಮ್ ನೋಡ್ಕೊಳ್ಳಿ ನಮ್ಮ ರೂಮ್ನ. ಯು ಆರ್ ಚೆಕಿಂಗ್ ಔಟ್. ಚಲೋ, ಚೆನ್ನಾಗಿತ್ತಲ್ವ ರೂಮು? ಸೊ ನಮ್ಮ ರೂಮ್ ನಂಬರ್ ಬಂದು 203. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎತ್ಕೊಂಡಿದ್ದಾನೆ, ಬಿಕಾಸ್ ಬೇರೆ ಟೂರಿಸ್ಟು ವೆಯ್ಟ್ ಮಾಡ್ತಿದ್ದಾರೆ ಆಚೆ ಕಡೆ. ಸೊ ಚೆನ್ನಾಗಿತ್ತು ಗೈಸ್. ನಾವು ಉಳ್ಕೊಂಡಿರೋಂಥ ಸ್ಟೇಗೆ ಮ್ಯಾನೇಜರ್ ಇವರೇನೆ, ಪಾಪ ತುಂಬ ಸಪೋರ್ಟಿವ್ ಆಗಿದ್ದು. ಅಲ್ಲಿ ಚೆಕ್-ಇನ್ನು ಕೊಟ್ಟರು, ಲೇಟ್ ಚೆಕ್ಔಟ್ ಕೂಡ ಕೊಟ್ಟರು. ಹಂಗೆ ನಮ್ಮ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಪಾಪ ಹೆಸರು ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನೋಡಿ ಇದೇನೆ. ನಿಮ್ಗೆ ಏನಾದರೂ ನಂಬರ್ ಬೇಕು ಅಂದರೆ ವ್ಲಾಗಲ್ಲೇ. ನಾವಿರೋಂಥ ಸ್ಟೇ ಬಂದು ವರಹ ರೆಸಿಡೆನ್ಸಿ ಅಂತ. ಅದನ್ನು ಇವಾಗ ಚೆಕ್ಔಟ್ ಮಾಡಬೇಕು. ಸೊ ಬೈಕ್ ಕೂಡ ವಾಪಸ್ ಕೊಡಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ, ರೆಂಟಲ್ ಬೈಕ್ನ ವಾಪಸ್ ಹ್ಯಾಂಡ್ ಓವರ್ ಮಾಡೋಕ್ಕೆ. ಸೊ ಅದು ಇಲ್ಲಿಂದ 3 kilometers ಇದೆ. ಸೊ ನಾವು ಇದ್ದಿದ್ದಂತಹ ಹೋಟೆಲ್ ಸ್ಟೇ ಬಂದುಬಿಟ್ಟು ವರಹ ರೆಸಿಡೆನ್ಸಿ ಅಂತ. ಸೊ ಕೇರಳಕ್ಕೆ ಬಂದರೆ ನೀವು ಇಲ್ಲೇ ಬರ್ಬೋದು, ವರಹ ರೆಸಿಡೆನ್ಸಿ ಅಂತ. ಕಾಂಟ್ಯಾಕ್ಟ್ ನಂಬರು ಮತ್ತು ಮ್ಯಾನೇಜರ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಸೊ ಅದೇ ಕಾಂಟ್ಯಾಕ್ಟ್ ನಂಬರು. ನೋಡ್ಕೊಂಡು ಬಂದು. ರೂಮ್ ಕೂಡ ತುಂಬ ಚೆನ್ನಾಗಿದೆ. ಸೊ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಕ್ಯಾಮ್ರಾಸ್ ಇದೆ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ಸೊ ಬೈಕ್ನ ಬಿಟ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀವಿ. ಬಾಯ್. ಸೊ ಸಿಕ್ಕಾಪಟ್ಟೆ ನೋಡಿ. ಹಾಂ,
ಗೌರ್ಮೆಂಟ್ ಅವರೇ ಇಟ್ಟಿಗೆ ಕೊಡ್ತಾರೆ ಅನಿಸುತ್ತೆ ಹಬ್ಬ ಮಾಡೋಕ್ಕೆ. ಸೊ ನೋಡಿ ಗೈಸ್, ಆ ಮಾಲು ಹೋಗ್ತಾ ಇದ್ದೀವಿ. ಸೊ ರೋಡಲ್ಲೂ ಇಟ್ಟಿಗೆ ಇಟ್ಟಿದ್ದಾರೆ. ಸೊ ಕೊಡಕ್ಕೆ ಹೋಗ್ತಾ ಇದ್ದೀವಿ ಗಾಡಿನ ಹ್ಯಾಂಡ್ ಓವರ್ ಮಾಡೋದಕ್ಕೆ. ರೋಡಲ್ಲೂ ನೋಡ್ತಾ ಇರ್ಬೋದು ನೀವು, ಇಟ್ಟಿಗೆ ಇಟ್ಟಿದ್ದಾರೆ. ಸೊ ಇದೇ ರೈಲ್ವೆ ಸ್ಟೇಷನ್. ಹಿಂಗೆ ಹೊಟ್ಟೋಗ್ಲಾ ಹಿಂಗೆ? ಹ್ಞೂ ನಡಿ ಏನೀಗ. ನೋಡಿ ಗೈಸ್, ಹಬ್ಬಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದುಬಿಟ್ಟು ಟೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಎಲ್ಲ ಕಡೆನೂ ಬರೀ ಸೌಂಡ್ ಬಾಕ್ಸ್ಗಳೇ ಇಟ್ಟಿದ್ದಾರೆ ಹಬ್ಬಕ್ಕೋಸ್ಕರ. ನಾವೇ ಗಣೇಶ ಕೂಡಿಸುವಾಗ ಇಲ್ಲಿ ರೋಡಲ್ಲೂ ಭಗವತಿ ದೇವಿನ ಕೂಡಿಸಿದ್ದಾರೆ. ಸರ್ಕಸ್ ಫುಲ್ ನೋಡ್ತಾ ಇರ್ಬೋದು ನೀವು. ನೋಡಿ ಮಡಿಕೆಯಲ್ಲಿ ನೋಡಿ ಈ ಥರನೇ ದೇವ್ರು ಕೂಡಿಸಿರೋದು. Exit the roundabout, then you will arrive at your destination. ಸೊ ನೋಡಿ ಆ ಥರ ದೇವಿನ ಕೂಡಿಸಿದ್ದಾರೆ. ನಾವೇ ಗಣೇಶನ ಕೂಡಿಸ್ತೀವಲ್ಲ ಆ ಥರ ರೋಡಲ್ಲೂ ಭಗವತಿ ದೇವಿನ ಕೂಡಿಸಿದ್ದಾರೆ. ಇದೇ ರೈಲ್ವೆ ಸ್ಟೇಷನ್ ತೋರಿಸಿದ್ವಲ್ಲ. ಸೊ ಇವಾಗ ನಾವು ಆ ಕಡೆ ಹೋಗ್ಬಿಟ್ಟು ಗಾಡಿನ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಆಮೇಲೆ ಸಿಗ್ತೀವಿ. ನೋಡ್ತಿರ್ಬೋದು ಗೈಸ್ ನೀವು, ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಲಿಂಡರ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಅನ್ನದಾನಕ್ಕೆಲ್ಲನೂ ಇದನ್ನು ಕೇಳ್ತಾ ಇದ್ದಾರೆ. ಸೊ ಏನಾದರೂ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡೋದಂಗಿದ್ರೆ ಮಾಡ್ಬೋದು. ಸೊ ನೋಡಿ ಅಲ್ಲೆಲ್ಲ ತರಕಾರಿ ಕಟ್ ಮಾಡ್ಕೊಳ್ತಿದ್ದಾರೆ. ಐಟಮ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಮಡಿಕೆಗಳಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಅನಿಸುತ್ತೆ. ಎಲ್ಲ ಕಡೆನೂ ಇಟ್ಟಿಗೆ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಯಾವ ಕಡೆ ತಿರುಗಿದ್ರೂ ಬರೀ ಇಟ್ಟಿಗೆನೇ ಇದೆ. ಸೊ ಬೈಕ್ನ ಹ್ಯಾಂಡ್ ಓವರ್ ಮಾಡಿದ್ದಾಯಿತು. 1 o'clockಗೆ ನಮಗೆ ಟೈಮ್ ಇತ್ತು. ಸೊ ಕೊಟ್ಟಾಯಿತು. ಸೊ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋಣ ಅಂತ ಇಲ್ಲಿ ಬಂದಿದ್ದೀವಿ. ಬೈಕ್ ರೆಂಟಲ್ ವಾಪಸ್ ಕೊಟ್ಟಾಯಿತು. ಸೊ ನೋಡಿ ಗೈಸ್, ಮೀಲ್ಸ್ ಮಾಡೋಕ್ಕೆ ಬಂದಿದ್ದೀವಿ. ರೈಸ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ಅನ್ಲಿಮಿಟೆಡ್ ಬಫೆ. ಸೊ ಇಲ್ಲಿ ತಮಿಳ್ನಾಡಲ್ಲೆಲ್ಲ, ಐ ಮೀನ್ ಕೇರಳಲ್ಲೆಲ್ಲ ಈ ಥರನೇ ಫೇಮಸ್ಸು. ಮಧ್ಯಾಹ್ನದ ಹೊತ್ತು ಫುಲ್ ಮೀಲ್ಸೇ. ಸೊ ಪಾಯಸ, ಪಲ್ಯ, ಮೊಸರು, ಆಮೇಲೆ ಇದನ್ನು ಚಟ್ನಿ ಕೊಟ್ಟಿದ್ದಾರೆ, ಪಲ್ಯ. ನೋಡಿ ರೈಸ್ ಬಂತು. ನನ್ನ ಫೇವ್ರೆಟ್ ಹಪ್ಪಳ ಇದೆ. ಸೊ ಎಷ್ಟು ಬೇಕಾದರೂ ರೈಸ್ ಹಾಕ್ತಾರೆ, ಅನ್ಲಿಮಿಟೆಡ್ ಇದು. ಸೊ ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಶಾವಿಗೆ ಪಾಯಸ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಊಟ? ಚೆನ್ನಾಗಿದೆಯಾ? ಶಾವಿಗೆ ಪಾಯಸ, ಮಜ್ಜಿಗೆ ಹುಡಿ, ಕೋಸ್ ಪಲ್ಯ ನಿಮ್ಮ ಫೇವ್ರೇಟು ಎಲ್ಲ ಚೆನ್ನಾಗಿದೆ. ನೋಡಿ ಫೈನಲಿ ಟ್ರೈನ್ ಬಂತು, ಹತ್ತುತ್ತಾ ಇದ್ದೀವಿ. ಸೀಟ್ ನಂಬರ್ 59, 62, 2 ಅಪ್ಪರ್. ಮೇಡಮ್ ಅವ್ರು ನಾನು ಹೆಲ್ಮೆಟ್ ಹಂಗೆ ಇಟ್ಬಿಟ್ರು. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್, ಸ್ವರೂಪ್ ನೇಹಾ ಯೂಟ್ಯೂಬ್ ಚಾನಲ್. ಫೈನಲಿ ಬ್ಯಾಂಗ್ಳೂರ್ ಬಂದು ಇವಾಗ ಬಂದ್ವಿ. 8:30 ಆಯಿತು ಟ್ರೈನ್ ಬರೋಷ್ಟೊತ್ತಿಗೆ. ಇವಾಗ ಹೊರಗಡೆ ಹೋಗಬೇಕು. ಫೈನಲಿ ಟ್ರಿಪ್ ಎಲ್ಲ ಮುಗೀತು. ಆಮೇಲೆ ಎಲ್ಲೆಲ್ಲಿ ಏನೇನು ಯಾವ ಥರ ಹೋಗಬೇಕು ಅಂತೆಲ್ಲ ನಿಮಗೆ ಡೀಟೇಲ್ಸ್ ನಾಳೆ ಕೊಡ್ತೀವಿ. ಸೊ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.